ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮಿಷಿನ್ ವರ್ಕ್ ಡಿಸೈನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಬ್ಲೂ ಕಲರು ಬ್ಲೌಸ್ ಪೀಸ್ ಆಗಿರುತ್ತೆ. ಅಂದರೆ ಪರ್ಪಲ್ ಕಲರು ಸ್ಯಾರಿ ಆಗಿರುತ್ತೆ. ಅವರು ಸ್ಯಾರಿ ಏನು ಕೊಡಲಿಲ್ಲ, ಕಲರ್ಸ್ ನೋಡಿಬಿಟ್ಟು ಸ್ಯಾರಿ ತೊಗೊಂಡೋದ್ರು ಅವರು. ಆಗಲೇ ಆ ಸ್ಯಾರಿಗೆ ಅವರು ಬೇರೆ ಕಡೆ ಫಾಲು ಜಿಗ್ಸಾಗ್ ಎಲ್ಲ ಮಾಡಿಸ್ಕೊಂಡಿದ್ರು. ನನಗೆ ಸಿಂಪಲ್ಲಾಗಿ ವರ್ಕ್ ಮಾಡಿಕೊಡಿ, ಸ್ಟೋನ್ ಚೆನ್ನು ಬಾಲ್ ಚೆನ್ನು ಏನೂ ಬೇಡ, ವರ್ಕ್ ಮಾಡಿಕೊಡಿ ಅಂತ 2 ಬ್ಲೌಸ್ ತಂದುಕೊಟ್ಟಿದ್ದಾರೆ. ಅದು 2 ಬ್ಲೌಸಲ್ಲಿ ಇದು ಒಂದು ಫಸ್ಟ್ ಬ್ಲೌಸ್. ಇದು ಈ ಬ್ಲೌಸ್ ಬಂದು ಬ್ಲೂ ಕಲರ್ ಇದೆ. ಬ್ಲೂ ಕಲರ್ಗೆ ಬಾರ್ಡ್ರ್ ಬಂದು ಸ್ವಲ್ಪ ಲೈಟ್ ಗೋಲ್ಡ್ ಕಲರ್ ಇದೆ, ಮತ್ತು ಸ್ಯಾರಿ ಕಲರು ಡಾರ್ಕ್ ಪರ್ಪಲ್ ಕಲರ್ ಇದೆ. 2 ಕಲರ್ ಥ್ರೆಡ್ಡಲ್ಲಿ ಮಾಡ್ತಾಯಿದ್ದೀನಿ. ಒಂದು ಜರಿ ಥ್ರೆಡ್ಡು, ಒಂದು ಕುಚ್ ಥ್ರೆಡ್ ತೊಗೊಂಡು ಮಾಡ್ತಾಯಿದ್ದೀನಿ ನೋಡಿ. ಇವಾಗಿದ್ದು ಅವರು ಡಿಸೈನು ನೀವೇ ಓನ್ ಡಿಸೈನು ನೀವೇ ಯಾವುದಾದ್ರೂ ಮಾಡಿ, ಸ್ಟೋನ್ ಚೆನ್ ಬಾಲ್ ಚೆನ್ ಮಾತ್ರ ಬೇಡ, ಬರೀ ಥ್ರೆಡ್ ವರ್ಕಲ್ಲೇ ಮಾಡಿ ನೀವು ಅಂತ ನನಗೆ ಡಿಸೈನು ಒಪ್ಪಿಸ್ಬಿಟ್ಟಿದ್ರು ಅವರು. ನಾನು ಇವಾಗ ನೋಡಿ ಡಿಸೈನ್ ಮಾಡ್ತಾಯಿದ್ದೀನಿ. ಇದು ನೆಕ್ಕಿನ ಅಗಲ ಬಂದು 3 ಇಂಚಿದೆ. ಇದು ನೆಕ್ಕಿನ ಉದ್ದ ಬಂದು 7.5 ಇಂಚಿದೆ. ನಾರ್ಮಲ್ ಬ್ಲೌಸ್ಗಳಿಗೆಲ್ಲ 7.5 ಬರುತ್ತೆ. ಸ್ವಲ್ಪ ಡೀಪ್ ಬೇಕು ಅನ್ನೋರು 8 ಇಂಚ್ ಬರುತ್ತೆ. ಇದು ನೆಕ್ಕಿನ ಉದ್ದ ಬಂದು 7.5 ಇದೆ, ಅಗಲ ಬಂದು 3 ಇದೆ. ಇದು ನೋಡಿ, ನಾನು ಆವಾಗಲೇ ಗೋಲ್ಡ್ ಕಲರ್ ಜರಿ ಥ್ರೆಡಲ್ಲಿ ಲೈನ್ ಹಾಕ್ಕೊಂಡಿದ್ದೀನಿ. ಮತ್ತು 3 ಇಂಚಿಗೆ ನೋಡಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಇಂಚ್ ಅಗಲ ಅಷ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಅದು 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸೆಂಟ್ರಿಗೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಫ್ಲವರು ನಾವು ಲೈನ್ ಹಾಕ್ಕೊಂಡಿರ್ತೀರಲ್ಲ, ಅದ್ರ ಪಕ್ಕನೇ ಬರುತ್ತೆ ಒಂದು ಫ್ಲವರು. ಇನ್ನೊಂದು ಅರ್ಧ ಇಂಚು ಬಿಟ್ಟು ಇನ್ನೊಂದು ಫ್ಲವರ್ ಬರುತ್ತೆ. ಅದಕ್ಕೆ ನಾನು ಅದನ್ನು ಮಾರ್ಕ್ ಮಾಡಿಕೊಂಡು ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ಲವರು ಇದೆಯೇ, ಫ್ಲವರ್ ಹಾಕ್ಕೊಳ್ಬೇಕು ಅಂತ ಏನಿಲ್ಲ, ನಿಮಗೆ ಯಾವ ಥರ ಫ್ಲವರ್ ಬೇಕೋ ಫ್ಲವರ್ ಹಾಕ್ಕೊಳ್ಬೋದು. ನಾನು ಇದು ಪಟಲ್ಸ್ ಬಂದು ಒಂದು 9 ಲೀಫ್ ಥರ ಬರುತ್ತೆ. ಇದು ಅಂದರೆ ಗುಂಡ ಬರೋಲ್ಲ, ಸ್ವಲ್ಪ ಉದ್ದ ಬಂದು ಫ್ಲವರ್ ಬರುತ್ತೆ. ಇದು ಬೇಕಾದ್ರೆ ಗುಂಡ ಲೀಫ್ ಕೂಡ ಸಹ ಫ್ಲವರ್ ಕೂಡ ಹಾಕ್ಕೊಳ್ಬೋದು, ಇಲ್ಲ ಬೇರೆ ಫ್ಲವರ್ಸ್ ಡಿಸೈನ್ಸ್ ಸಹ ಹಾಕ್ಕೊಳ್ಬೋದು. ನಾನು ನೋಡಿ ಈ ಥರ ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ಲವರ್ ಬಂದು ನಾವು ಫಸ್ಟ್ ಒಂದು ಲೈನ್ ಹಾಕ್ಕೊಂಡಿರ್ತೀರಲ್ಲ, ಆ ಗೋಲ್ಡ್ ಕಲರ್ ಪಕ್ಕ ಒಂದು ಬರುತ್ತೆ, ಒಂದು ಸ್ವಲ್ಪ ಆ ಕಡೆಗೆ ಒಂದು ಬರುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು ಡಿಸೈನ್ಸ್ಗಳೆಲ್ಲನೂ ನೋಡಿ ಕಲಿಯೋವಾಗ. ಅಂದರೆ ಚಿಕ್ಕ ಡಿಸೈನ್ಸ್ಗಳನ್ನ ಮಾಡ್ತಾ ಹೋಗಿ ಆರಾಮಾಗಿ ಕಲಿಬೋದು ಡಿಸೈನ್ಸ್ಗಳಿವು. ಅಂದರೆ ಇದು ನಾವು ಬ್ಲೌಸು ವರ್ಕ್ ಮಾಡಬೇಕಾದ್ರೆ ನಮಗೆ ಒಂದು ಐಡಿಯಾ ಬರುತ್ತೆ, ನಾವು ಯಾವ ಥರ ಡಿಸೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಐಡಿಯಾ ಬರುತ್ತೆ. ಇಲ್ಲ ಅಂದರೆ ಕಸ್ಟಮರ್ ಏನಾದರೂ ನಮಗೆ ಇದೇ ಥರ ಡಿಸೈನ್ಸ್ ಬೇಕು ಅಂತ ಒಪ್ಪಿಸಿದ್ರೆ ತೋರಿಸ್ಬಿಟ್ಟು ಇದೇ ಥರ ಮಾಡಿ ಅಂದರೆ ನಮಗಿನ್ನೂ ತುಂಬ ಈಸಿ ಆಗುತ್ತೆ. ಈ ಕಸ್ಟಮರ್ಗಳು ನಮಗೆ ನೀವೇ ಯಾವ್ದಾದ್ರು ಡಿಸೈನ್ ಮಾಡಿ ಚೆನ್ನಾಗಿರೋದು ಮಾಡಿಬಿಡಿ ಅಂತ ಸುಮಾರು ಜನ ನಮಗೆ ಹೇಳ್ಬಿಡ್ತಾರೆ ಡಿಸೈನ್ಸ್ ಮಾಡಿ. ಮತ್ತು ಮಿಷಿನ್ ವರ್ಕ್ದು ಕ್ಯಾಟ್ಲಾಗ್ ಹೇಳ್ತಾರೆ. ಅಂದರೆ ಈಗ ಬುಕ್ಕುಗಳೆಲ್ಲ ಬಂದಿದೆ ಅಲ್ವಾ, ಕಂಪ್ಯೂಟರ್ ಮಿಷಿನು ಕ್ಯಾಟ್ಲಾಗ್ನೇ ಕೇಳ್ತಾರೆ. ನಾವು ಕಂಪ್ಯೂಟರ್ ಮಿಷಿನೆಲ್ಲ ಯೂಸ್ ಮಾಡ್ತಾ ಇರೋದು ಮಾಮೂಲಿ ಪಿಕೋ ಮಿಷಿನ್ ಯೂಸ್ ಮಾಡೋದ್ರಿಂದ ಇದು ಕ್ಯಾಟ್ಲಾಗು ನಾವೇ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಫೋನಲ್ಲೆಲ್ಲ ಶಾರ್ಟ್ಸ್ ಶಾರ್ಟ್ಸ್ ವೀಡಿಯೋ ಮಾಡಿ ಇಟ್ಕೊಂಡ್ರೆ ಬರೋ ಕಸ್ಟಮರಿಗೆ ತೋರಿಸ್ಬೋದು ನಾವು. ನಾನು ಹಾಗೆ ಮಾಡೋದು. ನಾನು ಯಾವುದೇ ಒಂದು ಬ್ಲೌಸು ಡಿಸೈನ್ಸ್ ಮಾಡಿದ್ರೆ ಮತ್ತು ವರ್ಕ್ ಮಾಡಿದ್ರೆ ಅದನ್ನೆಲ್ಲ ಶಾರ್ಟ್ಸ್ ವೀಡಿಯೋ ಮಾಡಿ ಹಾಕ್ತೀನಿ ಯೂಟ್ಯೂಬ್ಗೆ. ಮತ್ತು ಅದು ಸೇವ್ ಆಗಿರುತ್ತೆ ಯೂಟ್ಯೂಬಲ್ಲಿ. ನಾನು ಕಸ್ಟಮರ್ ಯಾರಾದರೂ ನಮ್ಮನಿಗೆ ಕೇಳಿದಾಗ ಆರಾಮಾಗಿ ಯೂಟ್ಯೂಬಲ್ಲಿ ಶಾರ್ಟ್ಸ್ ವೀಡಿಯೋಗೆ ಹೋದರೆ ನಮ್ಮ ಚಾನಲಲ್ಲಿ ಸಿಗುತ್ತೆ, ನಾವು ಯಾವ ಥರ ಡಿಸೈನ್ಸ್ ಮಾಡಿದ್ದೀರಿ ಮತ್ತು ಯಾವ ಥರ ಬ್ಲೌಸು, ಯಾವ ಥರ ಗೌನ್ಸ್ ಎಲ್ಲ ಹೊಲಿದ್ದೀನಿ ಅನ್ನೋದನ್ನೆಲ್ಲನೂ ಅದರಲ್ಲಿ ಹಾಕಿರ್ತೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇದು ಲೀಫ್ ಹಾಕ್ತಾ ಹೋಗ್ತಾಯಿದ್ದೀನಿ. ಇದನ್ನು ತುಂಬ ಈಸಿಯಾಗಿ ಮಾಡೋದು. ಹೊಸ್ದಾಗಿ ಕಲಿತಿರೋರು ಆರಾಮಾಗಿ ಈ ಥರ ಡಿಸೈನ್ಸ್ಗಳನ್ನ ಹಾಕ್ತಾ ಹೋಗಿ. ಅಂದರೆ ಕಡಿಮೆ ಪ್ರೈಸ್ ಆದ್ರೂ ಡಿಸೈನ್ ಸ್ವಲ್ಪ ಚೆನ್ನಾಗಿದ್ರೆ ಈ ಸ್ಟಾರ್ಟಿಂಗಲ್ಲಿ ಕೊಡೋರೆಲ್ಲನೂ ಏನು ಜಾಸ್ತಿ ಅಮೌಂಟೇ ಮಾಡಿ ಅಂತ ಇನ್ನೂ ಕೊಡೋಲ್ಲ. ಸಿಂಪಲ್ಲಾಗಿ ಮಾಡಿ ಡಿಸೈನ್ಸು ನೋಡೋಕ್ಕೆ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾವು ಸಿಂಪಲ್ಲಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಇವಾಗ ಇದು ನೋಡಿ, ಪರ್ಪಲ್ ಕಲರು ಸ್ವಲ್ಪ ಡಾರ್ಕ್ ಇಲ್ಲ, ಒಂಚೂರು ಲೈಟ್ ಕಲರ್ ಪರ್ಪಲ್ ಕಲರ್ ಇದೆ. ಇದು ನೋಡಿ, ಇದು ಫ್ಲವರ್ ಎಲ್ಲನೂ ಆಯಿತು. 2, 4, 6, 7 ಫ್ಲವರ್ ಬರುತ್ತೆ. ಫ್ಲವರ್ ಬಂದು ನೋಡಿ ಒಂಥರ ಬಳ್ಳಿ ಥರ ಬರುತ್ತೆ. ಇದು
ಅದಕ್ಕೆ ಬಳ್ಳಿ ಥರ ಒಂದು ಹೂವು ಆ ಕಡೆಗೆ ಬರುತ್ತೆ, ಒಂದು ಹೂವು ಈ ಕಡೆಗೆ ಬರುತ್ತೆ, ಆ ಥರ ಬರುತ್ತೆ. ನಾನು ನೋಡಿ ಗೊತ್ತಾಗಲಿ ನಿಮಗೆ ಅಂದ್ಬಿಟ್ಟು ನಾನು ಒಂದು ಲೈನ್ ಎಲ್ಲೆಲ್ಲಿ ಲೀಫ್ ಬರುತ್ತೆ ಅನ್ನೋದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ. ಇದನ್ನು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದನ್ನು ಆರಾಮಾಗಿ. ನಮಗೆ ಟ್ರೇಸ್ ಬರೋಲ್ಲ ಅನ್ನೋರು ಫ್ಲವರು ಕೂಡ ಟ್ರೇಸ್ ಬರ್ಕೊಂಡು ಬೇಕಾದ್ರೂ ಫ್ಲವರ್ ಮಾಡ್ಕೊಳ್ಬೋದು. ನಾನು ಫ್ಲವರ್ ಟ್ರೇಸ್ ಅಂದರೆ ಬರ್ಕೊಂಡೇನು ಇರಲಿಲ್ಲ, ಹಾಗೇ ಮಾಡ್ಕೊಂಡಿದ್ದೀನಿ ನಾನು ಇವಾಗ. ಇದನ್ನು ನೋಡಿ, ನಾನು ಲೀಫ್ನ ಗುಂಡ ಲೀಫ್ ಹಾಕ್ತೀನಿ, ಚುಪ್ ಲೀಫ್ ಹಾಕ್ತೀನಿ, ಮುಂದೆ ತುದಿ ಬಂದು ಹಿಂದೆನೂ ತುದಿ ಬರಬೇಕು, ಆ ಥರ ಲೀಫ್ ಹಾಕ್ತೀನಿ. ಇಲ್ಲ ನಮ್ಗೆ ಈ ಥರ ಲೀಫ್ ಬೇಡ ಅನ್ನೋರು ಬೇಕಾದ್ರೆ ನೀವು ಬೇರೆ ಲೀಫ್ ಸಹ ಹಾಕ್ಕೊಳ್ಬೋದು. ಆಮೇಲೆ ಗುಂಡ ಲೀಫ್ ಬರುತ್ತೆ, ಮತ್ತು ಇನ್ನೊಂದು ಸ್ವಲ್ಪ ಹಗಲ ಲೀಫ್ ಬರುತ್ತೆ, ಆ ಥರನೂ ಸಹ ಹಾಕ್ಕೊಳ್ಬೋದು. ಇಲ್ಲ ಇದು ಬೇಡ ನಮಗೆ ಅಂದರು ಲೈನ್ಸು ಚಿಕ್ಕದಾಗಿ ಒಂದು ಲೈನ್ ಹಾಕ್ಕೊಂಡು ಆ ಥರನೂ ಮಾಡ್ಕೊಳ್ಬೋದು. ನಾನು ನೋಡಿ ಈ ಥರ ಲೀಫ್ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಬಂತು ಇದು ಡಿಸೈನ್. ಇದು ಹೊಸದಾಗಿ ಕಲಿತಿರೋ ಸಹ ಈ ಥರ ಡಿಸೈನ್ ಮಾಡ್ಕೊಳ್ಬೋದು ಆರಾಮಾಗಿ. ಈ ಕಸ್ಟಮರು ನಮಗೆ 2 ಬ್ಲೌಸ್ ತಂದುಕೊಟ್ಟಿದ್ದಾರೆ. 2 ಅಂದರೆ ವರ್ಕ್ ಮಾಡೋಕ್ಕೆ ತಂದುಕೊಟ್ಟಿದ್ದಾರೆ. ಸ್ಟಿಚಿಂಗು ಅವ್ರ ತಾಯಿನೇ ಮಾಡ್ತಾರಂತೆ. ನನಗೆ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು. ವರ್ಕ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಸ್ವಲ್ಪ ದಿನವೇ ಆಯಿತು ಇವರು, ಅಂದರೆ ಇದು ರಜೆ ಬಂದಿತ್ತಲ್ವ, ಆ ರಜದಲ್ಲಿ ಕೊಟ್ಟಿದ್ದರು ಸ್ಟಾರ್ಟಿಂಗಲ್ಲೇ ಅವರು ನನಗೆ, ಎಂಡಿಂಗಲ್ಲಿ ಕೊಡಿ ಅಂತ. ನಾನಿನ್ನು ಈಗ ಮಾಡ್ತಾಯಿದ್ದೀನಿ. ಮೊನ್ನೆ ಎಲ್ಲ ಫೋನ್ ಮಾಡಿ ಕೇಳ್ತಾಯಿದ್ರು. ಸರಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ನೋಡಿ ಇದಕ್ಕೆ ಅವರು ಇಷ್ಟು ಅಮೌಂಟಲ್ಲಿ ನನಗೆ ಮಾಡಿ ಕೊಡಿ ಅಂತ ಹೇಳಿದರು. ಅದೆಷ್ಟು ಅಮೌಂಟ್ ಹೇಳಿರ್ಬೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೋಡಿ ಲೀಫನ್ನು ಈ ಕಡೆ ಒಂದು 4 ಲೀಫು, ಆ ಕಡೆ ಒಂದು 4 ಲೀಫ್ ಮಾಡ್ಕೊಳ್ತೀನಿ. ಆ ಫ್ಲವರು ಸೆಂಟ್ರಲ್ಲಿ ಒಂದೊಂದು ಸ್ಟೋನ್ ಅಂಟಿಸ್ತೀನಿ ಫುಲ್ ರೆಡಿ ಆದಮೇಲೆ. ಇದು ಸ್ಟಿಚಿಂಗ್ ಇಲ್ಲ, ವರ್ಕ್ ಮಾತ್ರ ನನಗೆ ಆ ಕಸ್ಟಮರು ಕೊಟ್ಟಿರೋದು. ಅಂದರೆ ನಾನು ಫೋನಲ್ಲಿ ವೀಡಿಯೋಸ್ ಹಾಕ್ತಾಯಿರೋದು ನೋಡಿಬಿಟ್ಟು ಸರಿ ನನಗೂ ಒಂದು 2 ಬ್ಲೌಸ್ ಮಾಡಿಕೊಡಿ ಅಂತ ಬ್ಲೌಸ್ ತಂದು ಕೊಟ್ಟಿದ್ರು. ಇವರು ಹಳೆಯ ಕಸ್ಟಮರೇ ಆಗಿರುತ್ತೆ. ಅಂದರೆ ಇವರು ಬ್ಲೌಸ್ಗಳಿಗಿಂತ ಆಲ್ಟ್ರೇಷನ್ ಸ್ವಲ್ಪ ಮಾಡಿಸ್ಕೊಳ್ತಾಯಿದ್ರು ಇವರು. ಅದರಿಂದ ಅವರು ನನಗೆ ಈಗ 2 ಬ್ಲೌಸ್ ತಂದು ಕೊಟ್ಟಿದ್ದಾರೆ. ವರ್ಕ್ ಮಾಡಿಕೊಡಿ, ಸ್ಟಿಚ್ ನಮ್ಮ ತಾಯಿನೇ ಮಾಡ್ತಾರೆ ಅಂತ ಹೇಳಿಬಿಟ್ಟು. ನೋಡಿ ಇವಾಗ ಇದಕ್ಕೆಲ್ಲನೂ ನಾನು ಲೀಫ್ ಹಾಕ್ಕೊಂಡಿದ್ನಲ್ವ, ಚಿಕ್ಕದಾಗಿ ಲೀಫು, ಅದನ್ನು ಅದ್ರ ಮೇಲೆ ಒಂದು ಸ್ವಲ್ಪ ಬಳ್ಳಿ ಥರ ಸ್ವಲ್ಪ ಜರಿ ಥ್ರೆಡಲ್ಲೇ ಫಿಲಪ್ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಯಾರು ಬೇಕಾದ್ರೂ ಮಾಡ್ಬೋದು. ಹೊಸ್ದಾಗಿ ಕಲಿತಿರೋರು ಈ ಥರ ಸಿಂಪಲ್ ಡಿಸೈನ್ನ ಹಾಕ್ತಾ ಹೋಗಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಡಿಸೈನ್ ಯಾವ ಥರ ಬಂದಿದೆ ಕಮೆಂಟ್ ಮಾಡಿ ತಿಳಿಸಿ. ಲೀಫನ್ನು ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನಾನು ಆ ಕಡೆ ಒಂದು 4 ಲೀಫು, ಈ ಕಡೆ ಒಂದು 4 ಲೀಫ್ ಹಾಕಿದ್ದೀನಿ ಅಷ್ಟೇ ನಾನು ಇದಕ್ಕೆ. ಇದು ಬ್ಲೌಸ್ ಪೀಸ್ ಬಂದು ಬ್ಲೂ ಕಲರ್ ಆಗಿರುತ್ತೆ, ಸ್ಯಾರಿ ಬಂದು ಡಾರ್ಕ್ ಪರ್ಪಲ್ ಕಲರ್ ಆಗಿರುತ್ತೆ, ಲೈಟ್ ಗೋಲ್ಡ್ ಕಲರಲ್ಲಿ ಬಾರ್ಡ್ರ್ ಆಗಿರುತ್ತೆ. ನೋಡಿ ಬ್ಯಾಕ್ ಈ ಥರ ಬಂದಿದೆ. ಥ್ಯಾಂಕ್ ಯು.